ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಗರ್ಭಿಣಿಯರ ಬಗ್ಗೆ ನಾನು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ತಿಂಗಳಿಂದ ಹಿಡಿದು 3ನೇ ತಿಂಗಳವರೆಗೂ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ನಾನು ಅದನ್ನು ನೋಡಿಬಿಟ್ಟು ಜನಗಳೆಲ್ಲ ನನಗೆ 4ನೇ ತಿಂಗಳಿಂದ ನಮಗೆ ವಿಡಿಯೋ ಬೇಕು, 9 ತಿಂಗಳವರೆಗೂ ನಮಗೆ ಯಾವ ಥರ ನೋಡ್ಕೋಬೇಕು ಗರ್ಭಿಣಿನ ಅನ್ನೋದು ನಮಗೆ ಬೇಕು ಅಂತ ಫೋನ್ಗಳ ಮೇಲೆ ಫೋನ್ ಮೇಲೆ ಮೆಸೇಜ್ ಇದು ಮಾಡ್ತಾಯಿದ್ದಾರೆ. ನೆನ್ನೆ ಕೂಡ ರಾತ್ರಿ ಕೂಡ ಒಬ್ಬರು ಫೋನ್ ಮಾಡಿದರು, ನಮ್ಮ ಮಗಳಿಗೆ 3 ತಿಂಗಳು ತುಂಬಿತು, ಇನ್ನು ನೆಕ್ಸ್ಟ್ ನೋಡೋಣ ಅಂದರೆ ವಿಡಿಯೋ ಹಾಕ್ರಿ ಮೇಡಮ್ ಅಂತ ಹೇಳ್ಬಿಟ್ಟು ನೆನ್ನೆ ಕೂಡ ಫೋನ್ ಮಾಡಿದರು. ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಮಗಳ ಮೇಲೆ. ತುಂಬ ಅಪರೂಪದ ವಿಷಯ ಅಲ್ವ ಇದು. ಅದರಿಂದ ಅವ್ರಿಗೂ ಆಸೆಗಳು ಆಕಾಂಕ್ಷೆಗಳು ಇರ್ತವೆ, ಎಲ್ಲರಿಗೂ ಅಷ್ಟೇ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ನಾವು 4ನೇ ತಿಂಗಳಿಂದ 7ನೇ ತಿಂಗಳವರೆಗೂ ಯಾವ ಥರ ನಾವು ಗರ್ಭಿಣಿನ ನೋಡ್ಕೋಬೇಕು ಅನ್ನೋದು ನಾವೊಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಕು. ಇವಾಗ 3 ತಿಂಗಳವರೆಗೂ ಅವ್ರಿಗೆ ಊಟ ತಿಂಡಿ ಏನೂ ಸೇರೋದಿಲ್ಲ. ಏನು ಸೇರುತ್ತೋ ಅದು ಮಾವಿನಕಾಯಿ, ಹುಣಸೆ ಹಣ್ಣು ಈ ಥರದ್ದೆಲ್ಲ ತಿಂತಾರೆ. ಹುಳಿ ಇರೋದು ಏನು ಬೇಕಾದ್ರೂ ತಿಂತಾರೆ. 3ನೇ ತಿಂಗಳು ತುಂಬಿರುತ್ತೆ. ಬೇಳೆ ಕಟ್ಟು ಸೇರಲ್ಲ. ಬೇಳೆ ಒಲೆ ಮೇಲೆ ಕೂಗ್ತಾ ಇದ್ದರೆ, ಬೇಯಿಸ್ತಾ ಇದ್ದರೆ ಅವ್ರಿಗೆ ವಾಂತಿಗಳು ಶುರುವಾಗೋದು. ಏನು ಎಣ್ಣೆ ಹಾಕಿದ್ದೇನೋ ತಿನ್ನೋಕ್ಕೋದ್ರೆ ಅದು ವಾಂತಿ ಆಗೋದು. ಈ ಥರ ಎಲ್ಲ 3 ತಿಂಗಳವರೆಗೂ ಅಷ್ಟೇ. 3 ತಿಂಗಳಾದಮೇಲೆ ಸ್ವಲ್ಪ ಒಂದು ಲೆವೆಲ್ಗೆ ಮನುಷ್ಯರು ಯಾವ ಥರ ಊಟ ತಿಂಡಿ ಮಾಡ್ತೀವೋ ಆ ಥರ ಊಟ ತಿಂಡಿ ಮಾಡಬೇಕು ಅಂತ ಭಾವನೆ ಬರುತ್ತೆ. ಆದರೆ ಇನ್ನೂ ಅಷ್ಟು ಬೇಗ ಸಡನ್ ಅಂತ ಊಟ ತಿಂಡಿ ತಿನ್ನೋಕ್ಕಾಗಲ್ಲ. ಅದರಿಂದ ಸ್ವಲ್ಪನೇ ನಾವು ತಿಂತ ಅದನ್ನು 4ನೇ ತಿಂಗಳನ್ನು ಕಳೀತಾ ಇರಬೇಕಾಗುತ್ತೆ. ಆದರೆ ಸೇರಲ್ಲ ಅಂತಲ್ಲ, ಸೇರುತ್ತೆ. ಆದರೆ ಸ್ವಲ್ಪ ತಿನ್ಕೊಂಡು ಹೋಗ್ಬೇಕು. ಏನು ಸೇರುತ್ತೋ ಅದನ್ನು ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಹೋಟ್ಲ್ನಲ್ಲಿ ಮಾಡಿದ್ದು, ಬೀದಿನಲ್ಲಿ ಮಾರೋದು ಅವೆಲ್ಲ ತಿನ್ನೋದಕ್ಕೆ ಹೋಗ್ಬಾರ್ದು. ಇವಾಗ ನಿಮ್ಗೆ ಇಷ್ಟಪಟ್ಟರೆ ನಿಮ್ಗೆ ಏನು ಬೇಕೋ ಅದನ್ನು ಮನೆಯಲ್ಲೇ ಮಾಡಿಸ್ಕೊಂಡು ತಿನ್ನೋದು ಒಳ್ಳೆಯದು. 4ನೇ ತಿಂಗಳಲ್ಲಿ ನಾರಿರೋ ತರಕಾರಿಗಳನ್ನ ಸ್ವಲ್ಪ ತಿನ್ನೋದನ್ನು ರೂಢಿ ಮಾಡ್ಕೋಬೇಕು. ಸ್ವಲ್ಪ ಒಂದು ಪಲ್ಯ ಥರ ಆಗಲಿ, ಒಂದು ಬಸ್ಸಾರು ಮಾಡಿದ್ರೆ ಒಂದು ಪಲ್ಯ ಪಕ್ಕದಲ್ಲಿರೋ ಥರ ಆಗಲಿ, ಅಥವಾ ಹಸಿದನ್ನೇ ಒಂದು ಸ್ವಲ್ಪ ಓಡಾಡ್ಕೊಂಡು ಕಚ್ಕೊಂಡು ತಿನ್ನೋದಾಗಲಿ, ಈ ಥರ ನಾವು ಮಾಡಬೇಕು. ಹಣ್ಣುಗಳು ಅಷ್ಟೇ, ಯಾವ ಹಣ್ಣು ನಿಮಗೆ ಸೇರುತ್ತೋ ಅದನ್ನು ತಿಂದರೆ. ಪರಂಗಿ ಹಣ್ಣು ತಿನ್ನೋಕೆ ಹೋಗಬೇಡ್ರಿ. ಹೀಟಿದ್ದ ಹಣ್ಣುಗಳನ್ನ ಬೇಡ. ಮಾವಿನ ಹಣ್ಣು ಅಷ್ಟೇ, ಸ್ವಲ್ಪ ಹೀಟಿರುತ್ತೆ, ಅದನ್ನು ಹಣ್ಣು ಬೇಡ. ಪರಂಗಿ ಹಣ್ಣು ಇಂಥವೆಲ್ಲ ಬೇಡ ಗರ್ಭಿಣಿಯರಿಗೆ. ಅದು ಬೇರೆಯವ್ರಿಗೆಲ್ಲ ವಿಟಮಿನ್ಸ್ ಕೊಡುತ್ತೆ, ಆದರೆ ಗರ್ಭಿಣಿಯರಿಗೆ ಗರ್ಭಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಬೇಡ ಅಂತ ಬೇಡ ಅಂದರೆ ಸ್ವಲ್ಪ ತಿನ್ನಿರಿ. ಹೆಚ್ಚಿರ್ತಾರಲ್ವ, ಹಣ್ಣು ಹಂಚಿ ತಿನ್ನಬೇಕು ಅಂತ ಒಂದು ಗಾದೆನೇ ಇದೆ. ಒಂದು ಪೀಸು 2 ಪೀಸು ತಿಂದ್ರಿ ಪರವಾಗಿಲ್ಲ. ಆದರೆ ನಾವು ಅದನ್ನು ಎಲ್ಲರೂ ತಿಂದಂಗೆ ನಾವು ತಿನ್ನೋಕ್ಕಾಗೋದಿಲ್ಲ. ಇನ್ನು ಹಾಲು ತುಪ್ಪ ಸ್ವಲ್ಪ ಊಟಕ್ಕೆ ನೀವು ಏನೇ ಊಟ ಇಟ್ಕೊಂಡ್ರೂ ಮೊದಲು ಸ್ವಲ್ಪ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಒಂಚೂರು ಉಪ್ಪು ಹಾಕ್ಕೊಂಡು ಅದನ್ನು 3 ತುತ್ತು ಮಾಡಿಕೊಂಡು ಅದನ್ನು ಇಷ್ಟಿಷ್ಟೇ ತುತ್ತು 3 ತುತ್ತು ತಿನ್ನಬೇಕು. ಅದು ಯಾಕೆ ಅಂದರೆ ದೊಡ್ಡ ತುತ್ತು ತಿಂದರೆ ಮಗುಗೆ ಬಾಯಿ ದೊಡ್ಡದಾಗುತ್ತೆ ಅಂತ ಅದು ಹಿರಿಯೋರ ಮಾತು ಅಷ್ಟೇ. ಸ್ವಲ್ಪ ತೂಕವಾದ ಮಾತುಗಳನ್ನ ಆಡ್ತಾರೆ. ಮಕ್ಕಳು ದೊಡ್ಡವಾದ ಮೇಲೆ ದೊಡ್ಡ ಬಾಯಿ ಇದ್ದರೆ ಬಾಯಿಗೆ ಏನು ಬರುತ್ತೋ, ಮನಸ್ಸಿಗೆ ಏನು ಬರುತ್ತೋ ಅದನ್ನೆಲ್ಲ ಮಾತಾಡ್ತಾರೆ ಅನ್ನೋದು ಅದು ಹಿರಿಯೋರ ಮಾತುಗಳು, ಆಗಿನ ಕಾಲದ್ದವೆಲ್ಲನೂ. ಅದನ್ನು ನಾವು ಅನುಸರಿಸ್ಕೊಂಡು ಹೋದರೆ ಒಳ್ಳೆಯದಲ್ವ. ಹಿರಿಯೋರು ಸುಮ್ಮನೆ ಮಾಡಿರಲ್ಲ. ಅದರಿಂದ ನಾನು ಇದರ ವಿಷಯ ಹೇಳಿದೆ. ಹಾಲು ಅಷ್ಟೇ, ಊಟ ಆದಮೇಲೆ, ತಿಂಡಿ ಆದಮೇಲೆ, ಬೆಳಗ್ಗೆ ಒಂದು ಸರಿ, ರಾತ್ರಿಗೆ ಒಂದು ಸರಿ ಹಾಲನ್ನ ಕುಡಿಬೋದು. ಸಂಜೆನೂ ಹಾಲು ಕುಡಿಬೋದು. ಅದಕ್ಕೆ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿದ್ದು ಮಿಕ್ಸಿಂಗು ಇದನ್ನೆಲ್ಲ ಹಾಕ್ಕೊಂಡು ನೀವು ಕುಡಿಬೋದು. ಚಾಕ್ಲೇಟು ಇಂಥವೆಲ್ಲ ಸ್ವಲ್ಪ ಕಲರ್ ಇರೋವಂಥವನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು. 5ನೇ ತಿಂಗಳಿಗೆ ಬಿದ್ದಾಗ ಮಗು ಆಗಲೇ ಚಣ್ಣ ಅಂತ ಗರ್ಭಿಣಿಯರಿಗೆ ಮೂಮೆಂಟ್ ಗೊತ್ತಾಗುತ್ತೆ. ಮಗು ಬೆಳೀತಾ ಇದೆ, ಬೆಳೆಯೋಕ್ಕೆ ಶುರುವಾಗಿದೆ, ಆಟ ಆಡೋಕ್ಕೆ ಶುರುವಾಗಿದೆ ಅನ್ನೋದೊಂದಿದು. ನಾವು ತುಂಬ ಹುಷಾರಾಗಿರಬೇಕು ಗರ್ಭಿಣಿಯರು. ಇವಾಗೇನು ಸ್ವಲ್ಪ ಇದಾಯಿತು ಅಂದರೆ ಬೆಡ್ ರೆಸ್ಟ್ ಹೇಳ್ಬಿಡ್ತಾರೆ. ಆ ಬೆಡ್ ರೆಸ್ಟ್ ಹೇಳೋದಕ್ಕಿಂತ, ನಾವು ಅದನ್ನು ಅನುಭವಿಸೋದಕ್ಕಿಂತ ಸಾಧಾರಣವಾಗಿ ಮನೆಯೆಲ್ಲ ಓಡಾಡಿಕೊಂಡು ಏನು ಬೇಕೋ ಅದು ಕೈಗೆ ಸಿಕ್ಕಿದ ಕೆಲಸ ಮಾಡಿಕೊಂಡು, ಆ ಗರ್ಭಿಣಿಯರು ಸುಮ್ಮನೆ ಕೂತ್ಕೋಬಾರ್ದು, ಫುಲ್ ರೆಸ್ಟು ತೊಗೋಬಾರ್ದು. ಸ್ವಲ್ಪ ಓಡಾಡ್ಕೊಂಡಿರ್ರಿ, ಲವಲವಿಕೆಯಿಂದ ಓಡಾಡ್ಕೊಂಡಿರ್ರಿ. ದೇವ್ರ ನಾಮ ಓದ್ರಿ, ದೇವ್ರ ಪುಸ್ತಕಗಳು ಓದ್ರಿ, ಮಂತ್ರಗಳು ಹೇಳ್ಕೊಳ್ರಿ. ಈ ಥರ ಒಳ್ಳೆ ಮಾತುಗಳು, ಒಳ್ಳೆ ತಿಂಡಿಗಳು, ಒಳ್ಳೆ ಊಟಗಳು
ಒಳ್ಳೆ ಬಟ್ಟೆಗಳು, ಈ ಥರ ಒಳ್ಳೊಳ್ಳೆಯದನ್ನೇ ನೀವು ಹಾಕ್ಕೊಳ್ತಾ ಇದ್ದರೆ ಮಗು ಮೇಲೆ ಅದು ಪರಿಣಾಮ ಬೀರ್ತಾ ಇರುತ್ತೆ. ಮಗು ತಾಯಿಗೆ ಸ್ಪಂದಿಸ್ತಾ ಇರ್ತದೆ. ಮಗು ಏನು ಕೇಳುತ್ತೋ ಅದನ್ನು ತಾಯಿ ಬಾಯಿನಲ್ಲಿ, ತಾಯಿ ಮನಸ್ಸಿನಿಂದ ಈಚೆಗೆ ಬರೋದದು. ಮಗು ತಾಯಿನೇ ಕೇಳಲ್ಲ ಅದನ್ನು, ಏನು ಬೇಕು, ಏನು ಇಷ್ಟಪಡುತ್ತೆ, ಏನು ಇಷ್ಟಪಡಬೇಕು, ಏನು ತಿನ್ನಬೇಕು ಅಂತ ತಾಯಿ ಇದಿರು ಯಾವತ್ತೂ ಕೇಳೋದಿಲ್ಲ. ಮಗು ಗರ್ಭದಿಂದ ಹೇಳುತ್ತೆ, ನನಗಿದು ಬೇಕು, ಅದು ಬೇಕು, ಅದು ಇಷ್ಟಪಡಬೇಕು ಅಂತ ಮನಸ್ಸು, ಅದು ತಾಯಿ ಮನಸ್ಸಿಗೆ ಸ್ಪಂದಿಸುತ್ತೆ. ಆ ಸ್ಪಂದಿಸಿದ ವಿಷಯನ ತಾಯಿ ಅದನ್ನು ತೋರ್ಪಡಿಸ್ಕೊಂಡು ತಿನ್ನೋದು, ಊಟ ಮಾಡೋದು, ತೊಡ್ಕೊಳ್ಳೋದು, ಉಟ್ಕೊಳ್ಳೋದು, ಈ ಥರ ಮಾಡೋದು. ಹೂವು ಮುಟ್ಕೊಂಡ್ರು ಅಷ್ಟೇ, ಹೂವು ಚೆನ್ನಾಗಿರೋದು, ಪರಿಮಳ ಬೀರೋಂಥ ಹೂವುಗಳು, ಇದೆಲ್ಲ ಉಟ್ಕೋಬೇಕು. ಯಾವಾಗಲೂ ಗರ್ಭಿಣಿದಿರು ಎರ್ರಿ ಬಿರ್ರಿ ಇರಬಾರ್ದು. ಕ್ಲೀನಾಗಿ ಸ್ನಾನ ಮಾಡಿದ ತಕ್ಷಣ ಹಣೆಗೆ ಇಟ್ಕೊಳೋದು, ಅವ್ರ ಮೇಕಪ್ ಏನೈತೆ ಮಾಡಿಕೊಂಡು ತಲೆ ಬಾಚ್ಕೊಂಡು ಲಕ್ಷಣವಾಗಿರಬೇಕು. ಒಳ್ಳೆ ಬಟ್ಟೆ ಹಾಕ್ಕೊಂಡು ಲಕ್ಷಣವಾಗಿ, ದಿನ ಉಡೋ ಬಟ್ಟೆಗಳೇ ಆಗೋಗಲಿ, ಅದನ್ನು ಲಕ್ಷಣವಾಗಿರೋಂಥ ಬಟ್ಟೆಗಳನ್ನ ಹಾಕ್ಕೋಬೇಕು. ಅರ್ಧೋಗಿರೋದು ಅಂಥವೆಲ್ಲ ಹಾಕ್ಕೋಬಾರ್ದು. ಮೋಟಾಗಿರೋ ಓಕೆ, ಬಿಗಿಯಾಗಿರೋ ಬಟ್ಟೆಗಳು ಇಂಥವೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಾರ್ದು. 5ನೇ ತಿಂಗಳಲ್ಲಿ ಕೇಸರಿ ಕುಡಿಯೋ ಪದ್ಧತಿ ಐತೆ. ಕೇಸರಿ ಕುಡಿಬೇಕು. 4 ತಿಂಗಳು ತುಂಬಿ 5ಕ್ಕೆ ಬಿದ್ದಿದ ತಕ್ಷಣ ಕೇಸರಿ, ಕುಂಕುಮ ಕೇಸರಿ ಕುಡಿಯೋದು ಪದ್ಧತಿ. ಅದು ಕೇಸರಿ ಕಾಶ್ಮೀರದ ಕಡೆ ಜಾಸ್ತಿ ಇರುತ್ತೆ. ಇಲ್ಲಿನೂ ಎಲ್ಲ ಮಾರ್ತಾ ಇರ್ತಾರೆ, ಪ್ರತಿಯೊಂದು ಗಂಜಿ ಅಂಗಡಿಯಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದು ಪ್ಯೂರ್ ನೋಡಿಕೊಂಡು ನೀವು ತಗೋಬೇಕು. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇರೋದು ಒಂದು ಡಬ್ಬಿ ಬರುತ್ತೆ. ಅದು ತುಂಬ ಶ್ರೇಷ್ಠ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಅದು. ಅದು ಇವಾಗಿನ ಕಾಲದ್ದಲ್ಲ, ಮೊದಲು ಕಾಲದಿಂದನೂ ಬಂದಿರೋದು ಅದು. ಅದನ್ನು ನೀವು ಕುಡಿಬೋದು. ಅದನ್ನು ಕೇಸರಿ ಕುಡಿತೀನಿ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡು ಕುಡಿಬಾರ್ದು. ಒಂದು 4-5 ದಳ ಮಾತ್ರ ಹಾಕ್ಕೋಬೇಕು. ಅದನ್ನು ಸಕ್ಕರೆನಲ್ಲಿ ಹಾಕಿ ಬಿಸಿ ಹಾಲನ್ನ ಒಂದು ಸ್ವಲ್ಪ 2 ಒಳ್ಳೆ ಅಷ್ಟು ಹಾಲು ಅದಕ್ಕೆ ಹಾಕಿದ್ರೆ ಸಕ್ಕರೆ ಒಳಕ್ಕೆ, ಕೇಸರಿ ಒಳಕ್ಕೆ ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ರೆ ಅವಾಗ ತೆಗೆದು ಸ್ಪೂನ್ನಲ್ಲಿ ಕೆತ್ತಕ್ತಾ ಇರಬೇಕು. ಸಕ್ಕರೆ ಅಷ್ಟು ಹಾಲಿಗೆ ಅಷ್ಟು ಸಕ್ಕರೆ ಕನ್ಗಿರಲ್ಲ, ಅದರಿಂದ ಸಕ್ಕರೆ ರಫ್ ಆಗಿರುತ್ತಲ್ವ, ರಫ್ ಆಗಿರೋ ಸಕ್ಕರೆ ಕೇಸರಿನ ನುಣ್ಣಗೆ ಮಾಡುತ್ತೆ. ಹಿಂಗೆ ಕೆತ್ತಕ್ತಾ ಇದ್ದರೆ ನುಣ್ಣಗೆ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಯಾವಾಗ ಕುಡಿತೀರೋ ಅವಾಗ್ಲವರೆಗೂ ಅದು ಕೇಸರಿನ ಪದೇ ಹಿಂಗೆ ಕೆತ್ತಕ್ತಾ ಇದ್ದರೆ ಬಿಸಿ ಇರೋವಾಗ ಅದು ಚೆನ್ನಾಗಿ ಕನಗುತ್ತೆ. ಆವತ್ತಿನ ದಿವಸ ಕೇಸರಿ ಕುಡಿಯೋ ದಿವಸ ನಿಮ್ಗೆ ಇಷ್ಟವಾದ ವಾರ ಯಾವುದು, ಗುರುವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ನಿಮ್ಮ ಮನೆ ದೇವ್ರ ವಾರ ಇರ್ಬೋದು, ಸೋಮವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಶನಿವಾರ ಇರ್ಬೋದು, ನಿಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಂಡು ತಲೆಗೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಅದನ್ನು ಸ್ನಾನ ಮಾಡಿ, ಅಭ್ಯಂಜನ ಸ್ನಾನ ಮಾಡಿಕೊಂಡು ಯಾರ ಹತ್ರನೂ ಮಾತಾಡಬಾರ್ದು. ತಾಯಿ ಆದನೋ, ಅತ್ತೆನೋ, ಅಜ್ಜಿನೋ ಯಾರನ್ನ ಇರ್ತಾರಲ್ವ ಮನೆಯಲ್ಲಿ, ಗಂಡನೋ ಯಾರಾದರೂ ಇರ್ತಾರಲ್ವ, ಅವ್ರು ಕೇಸರಿ ನೆನೆ ಹಾಕಿರೋದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು, ಬಿಸಿ ಹಾಲು ಹಾಕ್ಬಿಟ್ಟು ತಂದು ನಿಮಗೆ ಕೊಡ್ತಾರೆ. ಹಸಿ ತಲೆಯಲ್ಲೇ ಆ ಕೇಸರಿ ಕುಡಿಬೇಕು. ಕೇಸರಿ ಕುಡಿದ್ಬಿಟ್ಟು ನೀವು ಒದ್ಗಂಡು ಮಲ್ಕೊಂಬಿಡ್ಬೇಕು. ತಲೆ ಒಣಗಿಸ್ಕೊಳ್ಳೋದು, ಮಾತಾಡ್ತಾ ಇರೋದು, ಅವ್ರ ಹತ್ರ ಮಾತಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಆ ಥರ ಮಾಡಬಾರ್ದು ಅಂದರೆ, ಕೇಸರಿ ನಾವು ಕುಡಿತೀವಲ್ವ, ಅದ್ರ ಸ್ಮೆಲ್ಲು, ಅದರ ವಾಸನೆ, ಅದ್ರ ಘಮ ಈಚೆಗೆ ನಮ್ಮ ಬಾಯಿಂದ ಈಚೆಗೆ ಬರಬಾರ್ದು. ಅದು ಕೂಡ ಮಗುಗೆ ಸೇರಿಕೊಳ್ಳಿ ಅನ್ನೋ ಅಭಿಪ್ರಾಯ ಅಷ್ಟೇ, ಇನ್ನೇನು ಬೇರೆ ಅಭಿಪ್ರಾಯ ಏನಿಲ್ಲ. ಅದು ಕೂಡ ಮಗುಗೆ ಸೇರಿಕೊಂಡ್ರೆ ಮಗು ಬೆಳ್ಳಗೆ ಇರುತ್ತೆ, ಕೆಂಬಾರ ಕೂಡ ಮಗುಗೆ ಚೆನ್ನಾಗಿರುತ್ತೆ, ಮೂಳೆಗಳು, ಸ್ಕಿನ್ನು ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದು ಅಭಿಪ್ರಾಯ. ಹಿರಿಯವರು ಅವಾಗಿನ ಕಾಲದಿಂದಲೂ ಮಾಡ್ಕೊಂಬಂದಿರೋ ಪದ್ಧತಿ ಅದು. ಕೇಸರಿ ಕುಡ್ದಿದ್ದಾದಮೇಲೆ ಅವತ್ತಿನ ದಿವಸ ಸ್ವಲ್ಪ ಸಪ್ಪೆದೇ ಊಟ ಮಾಡ್ಕೋಬೇಕು. ಖಾರ ಇರೋದನ್ನು ಅದೆಲ್ಲ ತಿನ್ನೋಕೆ ಹೋಗ್ಬಾರ್ದು. ಬೇಳೆಕಟ್ಟು ಅನ್ನ ತಿಂದರೂ ಪರವಾಗಿಲ್ಲ, ಅಥವಾ ತಿಳಿ ಸಾರನ್ನು ಆ ಥರ ತಿಳಿಯೋದು, ಏನು ಸ್ವಲ್ಪ ಖಾರ ಇಲ್ದಲೇ ಇರೋದು, ಖಾರ ಕಮ್ಮಿ ಇರೋದು, ಆ ಥರದ್ದು ಅವತ್ತೆಲ್ಲ ತಿಂದ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಆರಾಮಾಗಿ ಅವತ್ತೆಲ್ಲ ಕಾಲ ಕಳಿಬೋದು. 1 ಅವರ್ ಆದರೂ ನೀವು ಮಲಕ್ಕೊಂಡು ನಿದ್ದೆ ಮಾಡಬೇಕಾಗುತ್ತೆ. ಎದ್ದ ಮೇಲೆ ನೀವು ತಲೆ ಒಣಗಿಸ್ಕೊಂಡು ಎಲ್ಲ ಮಾಡ್ಕೋಬೋದು. ಇನ್ನು 6ನೇ ತಿಂಗಳು ಬಿದ್ದಾಗ, 6ನೇ ತಿಂಗಳಲ್ಲಿ ನೀವು ಆರಾಮಾಗಿ ಊಟ ಮಾಡೋ ಅಷ್ಟು ನಿಮ್ಗೆ ಚೈತನ್ಯ ಬಂದಿರುತ್ತೆ. ಆರಾಮಾಗಿ ಬೆಳಗ್ಗೆ ಬೇಗ ತಿಂಡಿ ತಿನ್ನೋದು, ಮಧ್ಯಾಹ್ನ ಟೈಮಿಗೆ ಸರಿಯಾಗಿ ಮಜ್ಜಿಗೆ ಕುಡಿಯೋದು, ಹಾಲು ಕುಡಿಯೋದು, ಅಥವಾ ಬೇಗ ಊಟ ಮಾಡೋದು, ಊಟ ಆದಮೇಲೆ ಮಜ್ಜಿಗೆ ಕುಡಿಯೋದು, ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೂಟ್ಸು ತಿನ್ನೋದು. ನಿಮ್ಗೆ ಏನು ಹಣ್ಣು ಬೇಕೋ ಒಂದು ಸಾರಿ ತಂದಿದ್ದ ಹಣ್ಣನ್ನೇ ಇನ್ನೊಂದು ಸಾರಿ ತರಕ್ಕೆ ಹೋಗ್ಬೇಡ್ರಿ. ಪದೇ ಬೇರೆ ಥರ ಹಣ್ಣುಗಳು ತೊಗೊಂಬಂದು ಕೊಡ್ರಿ. ಆವಾಗ ಅವ್ರಿಗೂ ತಿನ್ನೋದಕ್ಕೆ ಬೇರೆ ಟೇಸ್ಟ್ಗಳು ಬರ್ತದೆ ಅದು ಅವ್ರಿಗೆ. ಈ ಥರ ಹಣ್ಣು ತಿನ್ಬೋದು, ತರಕಾರಿನೂ ಅಷ್ಟೇ, ಸೊಪ್ಪುಗಳು ಅಷ್ಟೇ, ಪ್ರತಿಯೊಂದು ಅಷ್ಟೇ ಎಲ್ಲನೂ ನೀವು ತಿನ್ಬೋದು. 5-6ಕ್ಕೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು. ಅವಾಗೇನು ವಾಂತಿ ಆಗೋಲ್ಲ. ಎಲ್ಲೋ ಒಂದು 50 ಜನಕ್ಕೆ ಒಬ್ರಿಗೆ ಡೆಲಿವರಿ ಆಗೋವ್ರಿಗೂ ವಾಂತಿ ನಿಲ್ಲೋದಿಲ್ಲ.
ಅಂಥವ್ರು ಸ್ವಲ್ಪ ಹುಷಾರಾಗಿ ಅವ್ರಿಗೆ ಏನು ಸೇರುತ್ತೋ ಅದನ್ನು ಕೊಟ್ಕೊಂಡು ಅವ್ರನ್ನ ಸಂಭಾವಿಸ್ಕೋಬೇಕು. ಇನ್ನು ಬೇರೆಯವರೆಲ್ಲ ಆರಾಮಾಗಿರ್ತಾರೆ, ಅವರೆಲ್ಲ ಊಟ ತಿಂಡಿ ಎಲ್ಲ ಮಾಡ್ಬೋದು. ಇನ್ನು 7ನೇ ತಿಂಗಳಿಗೆ ಬಿದ್ದಿದ ತಕ್ಷಣ 7ನೇ ತಿಂಗಳಿಗೆ ಕೆಲವ್ರಿಗೆ ಡೆಲಿವರಿ ಆಗೋಗುತ್ತೆ. ಯಾಕೆಂದರೆ ಇವರು ವಾಕಿಂಗ್ ಹೋಗೋವಾಗ ಜಂಪ್ ಮಾಡೋದು, ಗಾಡಿ ಮೇಲೆ ಕೂತ್ಕೊಂಡು ಹೋಗುವಾಗ ಇಳಿಯೋದು, ಹತ್ತೋದು ಅದೆಲ್ಲ ನೋಡಿಕೊಂಡು ನಿಧಾನವಾಗಿ ಸಮವಾಗಿರೋ ಜಾಗದಲ್ಲಿ ಹೋಗೋದು ಒಳ್ಳೆಯದು. ನೀವು ಯಾವ ಥರ ತಾಯಂದಿರು ಇರ್ತೀರೋ ಆ ಥರ ಮಗುವಿನ ಮೆದುಳು ಕೂಡ ಅದೇ ಥರ ಪ್ರಜ್ವಲ ಆಗ್ತಾ ಇರ್ತದೆ. ನೀವು ಆ ಟೈಮ್ನಲ್ಲಿ ಅದೇ ದೇವ್ರ ಮಂತ್ರ, ದೇವ್ರ ಪುಸ್ತಕಗಳು, ಮನೆಯಲ್ಲೇ ದೇವ್ರ ಮುಂದೆ ದೇವ್ರ ಪೂಜೆ ಮಾಡುವಾಗ ಹೇಳ್ಕೊಂಡು ಪೂಜೆ ಮಾಡೋದಾಗಲಿ, ಅಥವಾ ಇದೇನು ಇವಾಗೆಲ್ಲ ಮೊಬೈಲ್ಗಳಲ್ಲೆಲ್ಲ ಹಾಡುಗಳು ಇದೆಲ್ಲ ಬರ್ತದೆ ದೇವ್ರದ್ದು ಎಲ್ಲ, ಅದನ್ನು ಕೇಳಿಸ್ಕೊಳ್ಳೋದಾಗಲಿ, ಒಂದು ಪಿಕ್ಚರ್ ನೋಡ್ಬೇಕಾದ್ರೂ ಅಷ್ಟೇ ದೇವ್ರದ್ದು ಒಂದು ಪಿಕ್ಚರ್ ನೋಡೋದು, ಈ ಥರ ನೀವು ಅಭ್ಯಾಸಗಳ್ನ ಇಟ್ಕೊಂಡ್ರೆ, ನೀವು ಯಾವ ಅಭ್ಯಾಸ ಇಟ್ಕೊಂಡಿರ್ತೀರೋ ಮಗು ಕೂಡ ನೀವು ಅದೇ ಥರ ಅಭ್ಯಾಸದ ಮಗು ನಿಮಗೆ ನಿಮ್ಮ ಕೈಗೆ ಮಗು ಸಿಗುತ್ತೆ. 7ನೇ ತಿಂಗಳು 9ನೇ ತಿಂಗಳಲ್ಲಿ ಡೆಲಿವರಿ ಆಗೋ ಟೈಮ್ಗಳು. 7ನೇ ತಿಂಗಳಲ್ಲಿ ಮಗು ತುಂಬ ವೀಕ್ ಇರುತ್ತೆ, ಮೂಳೆಗಳು ಬೆಳವಣಿಗೆ ಇರಲ್ಲ, ಮಾಂಸಖಂಡಗಳು ಬೆಳವಣಿಗೆ ಇರಲ್ಲ, ಹಾಗಾಗಿ ಮೆದುಳು ಕೂಡ ಅಷ್ಟು ಚುರುಕಾಗಿರಲ್ಲ. ನಾವು ಕೈನಲ್ಲಿ ಮಗುನ ಆರೈಕೆ ಮಾಡಿ ಸಾಕಬೇಕಾಗುತ್ತೆ, ಅಷ್ಟು ಡೆಲಿಕೇಟಾಗಿರುತ್ತೆ ಮಗು. ಅದೊಂದು ತಿಂಗಳು 7ನೇ ತಿಂಗಳು ಒಂದಕ್ಕೆ ನೀವು ಸ್ವಲ್ಪ ಸುಧಾರಿಸ್ಕೊಂಡು ನೀವು ಹೋದರೆ ತುಂಬ ಒಳ್ಳೆಯದು. ನಾನು ಇಷ್ಟೆಲ್ಲ ಹೇಳಿದ್ದೀನಿ ಗರ್ಭಿಣಿದಿರಿಗೆ. ನೀವು ಕೂಡ ಇದನ್ನು ಸಂಭಾವಿಸ್ಕೊಂಡು ಹುಷಾರಾಗಿ ಗರ್ಭಿಣಿದಿರೆಲ್ಲರೂ ಆರಾಮಾಗಿ ಆರೈಕೆಯಿಂದ ಸುಧಾರಿಸ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ನಮಸ್ಕಾರ.